UPI ಮೂಲಕ ಹಣವನ್ನು ವರ್ಗಾಯಿಸುವಂತಹ ಗ್ರಾಹಕರು ಈ ಸುದ್ದಿಯನ್ನು ನೋಡಲೇಬೇಕು. ನಾಳೆಯಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆ ಅಂದರೆ ನಾಳೆಯಿಂದ UPI ಪೇಮೆಂಟ್ನಲ್ಲಿ ಬದಲಾವಣೆಗಳಾಗ್ತಾ ಇದೆ. UPI ಬಳಕೆದಾರರೇ ಗಮನಿಸಿ ನಾಳೆಯಿಂದ UPI ಪೇಮೆಂಟ್ನಲ್ಲಿ ಒಂದಿಷ್ಟು ಚೇಂಜಸ್ಗಳಾಗ್ತಾ ಇದೆ. ವಿಶೇಷ ಅಕ್ಷರ ಚಿಹ್ನೆ ಇರುವಂತಹ UPI ವಹಿವಾಟಿಗೆ ಬ್ರೇಕ್. ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿದೆ NPCI. ಅಕ್ಷರ ಮತ್ತು ಸಂಖ್ಯೆಯನ್ನ ಬಳಸಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿರುವಂಥದ್ದು. ಪ್ರಮುಖವಾಗಿ UPI ಐಡಿಯಲ್ಲಿ @ ಹ್ಯಾಶ್ಟ್ಯಾಗ್ ಸೇರಿದಂತೆ ಹಲವು ಚಿಹ್ನೆಗಳನ್ನು ಬಳಸುವಂತಿಲ್ಲ ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದೆ. ಆಲ್ಫಾ ನ್ಯೂಮೆರಿಕ್ ಅಕ್ಷರಗಳನ್ನು ಮಾತ್ರ ಹೊಂದಿರಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿರುವಂಥದ್ದು. ಹಾಗಾದರೆ ಯಾವ ರೀತಿಯ ಚೇಂಜಸ್ ಆಗುತ್ತೆ, ಗ್ರಾಹಕರು ಏನೆಲ್ಲ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ? ನಾಳೆಯಿಂದ UPI ಪೇಮೆಂಟ್ನಲ್ಲಿ ಕೊಂಚ ಬದಲಾವಣೆಗಳಾಗ್ತಾ ಇದೆ, ಚೇಂಜಸ್ಗಳಾಗ್ತಾ ಇದೆ. ಆ ಚೇಂಜಸ್ ಏನು ಅನ್ನೋದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಶೇಷ ಅಕ್ಷರ ಅಥವಾ ಚಿಹ್ನೆ ಇರುವಂತಹ UPI ವಹಿವಾಟಿಗೆ ಬ್ರೇಕನ್ನು ಹಾಕಲಾಗ್ತಾ ಇದೆ. ಪ್ರಮುಖವಾಗಿ ಈ ಬಗ್ಗೆ ಸುತ್ತೋಲೆಯನ್ನು NPCI ಹೊರಡಿಸಿರುವಂತಹದ್ದು. ಅದರ ಜೊತೆಗೇನೆ ಅಕ್ಷರ ಮತ್ತು ಸಂಖ್ಯೆಯನ್ನು ಬಳಸಿ UPI ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಹ್ಯಾಶ್ಟ್ಯಾಗ್ಗಳಾಗಿರಬಹುದು, ಜೊತೆಗೆ @ ಈ ರೀತಿಯ ಚಿಹ್ನೆಗಳೇನಿದ್ದಾವೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಈ ರೀತಿಯ ಚಿಹ್ನೆಯನ್ನು ಬಳಸಲಿಕ್ಕೆ ಅವಕಾಶ ಇರೋದಿಲ್ಲ. ಈ ರೀತಿಯ ಚಿಹ್ನೆಯನ್ನು ಬಳಸಿ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆಲ್ಫಾ ನ್ಯೂಮೆರಿಕ್ ಅಕ್ಷರಗಳನ್ನು ಮಾತ್ರ ಹೊಂದಿರಬೇಕು ಅಂಥೇಳಿ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಲಾಗಿದೆ, ಸೂಚನೆಯನ್ನು ಕೊಡಲಾಗಿದೆ. ಎಲ್ಲ ಬದಲಾವಣೆಗಳು ಕೂಡ ನಾಳೆಯಿಂದಲೇ ಜಾರಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ UPI ಮೂಲಕ ಹಣವನ್ನು ವರ್ಗಾಯಿಸುವವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ನಾಳೆಯಿಂದ UPI ಪೇಮೆಂಟ್ನಲ್ಲಿ ಒಂದಿಷ್ಟು ಬದಲಾವಣೆಗಳು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಬದಲಾವಣೆಗಳಾಗುತ್ತಾ ಇದೆ, ಜೊತೆಗೆ ಗ್ರಾಹಕರು ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಅಂಥೇಳಿ? ಪ್ರೇಮ್, ಗ್ರಾಹಕರು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ಅಂತಂದರೆ, ಅವರು UPI ಐಡಿಯನ್ನು ರಚನೆ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ವಿಶೇಷ ಚಿಹ್ನೆಗಳನ್ನು ಬಳಸುವಂತಿಲ್ಲ. ವಿಶೇಷ ಚಿಹ್ನೆಗಳನ್ನು ಬಳಸಿ UPI ಪೇಮೆಂಟನ್ನು ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ, ಹಣ ಕೂಡ ಪಾವತಿ ಆಗದೆ ಸ್ವೀಕಾರ ಕೂಡ ಆಗಲ್ಲ. ಹಾಗಾಗಿ ಯಾಶ್ ಇರ್ಬೋದು, ಸ್ಟಾರ್ ಇರ್ಬೋದು, ಜೊತೆಗೆ ಈ ರೀತಿಯಾದಂಥ ವಿಶೇಷ ಚಿಹ್ನೆಗಳು ಏನಿರ್ತವೆ ಅವುಗಳನ್ನು ಬಳಕೆ ಮಾಡ್ದಾನೆ ಬರೀ ಅಕ್ಷರ ಮತ್ತು ಸಂಖ್ಯೆಗಳಲ್ಲಿ ಮಾತ್ರ UPI ಐಡಿಯನ್ನು ರಚನೆ ಮಾಡಬೇಕಾಗುತ್ತೆ. ಒಂದು ವೇಳೆ ವಿಶೇಷ ಚಿಹ್ನೆಗಳನ್ನು ರಚನೆ ಮಾಡಿರ್ತಕ್ಕಂಥ UPI ಐಡಿಯನ್ನು ನಾಳೆಯಿಂದ ಪೇಮೆಂಟ್ ಸಕ್ಸಸ್ ಆಗಲ್ಲ, ಪೇಮೆಂಟ್ ಪಾವತಿ ಆಗಲ್ಲ ಅಂತಲೂ ಕೂಡ ಈಗ NCPA ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ UPI ಸಂಸ್ಥೆಗಳಿಗೂ ಕೂಡ NCPA ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇರುವಂತಹ ವಿಚಾರ ಅಂತಂದರೆ, ವಿಶೇಷ ಚಿಹ್ನೆಗಳನ್ನು ಬದಲಾವಣೆ ಮಾಡಿ ಆಲ್ಫಾ ನ್ಯೂಮರಿಕ್ ಚಿಹ್ನೆ ನಂಬರ್ಗಳನ್ನು ಮತ್ತು ಅಕ್ಷರಗಳನ್ನೇ UPI ಐಡಿಯನ್ನು ರಚನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾಳೆಯಿಂದ UPI ಪೇಮೆಂಟ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಆಗುವಂಥ ಸಾಧ್ಯತೆ ಇದೆ, ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ಜನರಿಗೆ ಈ ವಿಚಾರ ತಲುಪಬೇಕಾಗಿದೆ. ಯಾಕೆಂತಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಾಮಾನ್ಯವಾಗಿ ಜನ ಈಗ UPI ಮುಖಾಂತರವಾಗಿ ಪೇಮೆಂಟನ್ನು ಮಾಡ್ತಾರೆ. ಹಾಲು, ಮೊಸರು, ಈ ರೀತಿಯಂತೆ ಸಣ್ಣ ವಸ್ತುಗಳನ್ನು ಖರೀದಿಗೂ ಕೂಡ UPI ಪೇಮೆಂಟ್ ಮುಖಾಂತರನೇ ಪೇಮೆಂಟ್ ಮಾಡಿ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಸಮಸ್ಯೆ ಆಗುತ್ತಾ ನಾಳೆಯಿಂದ, ಅಥವಾ UPI ಸಂಸ್ಥೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತವೆ, ಮತ್ತು ಈಗಾಗಲೇ ವಿಶೇಷ ಚಿಹ್ನೆಗಳನ್ನು ರಚನೆ ಮಾಡಿ ಇರುವಂಥ UPI ಐಡಿಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ನಾಳೆ ಕೂಡ ಕುತೂಹಲಕಾರಿಯಾಗಿರುವಂಥದ್ದು. ಒಂದಿಷ್ಟು ಜಾಗೃತ ಆಗಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆಯಿಂದ UPI ಪೇಮೆಂಟ್ನಲ್ಲಿ ಬದಲಾವಣೆ ಆಗುತ್ತೆ ಅಂಥೇಳಿ NPCI ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಹಾಗಾಗಿ ಏನೆಲ್ಲ ಚೇಂಜಸ್ಗಳಾಗುತ್ತೆ, ಈ ಚೇಂಜಸ್ಗಳ ನಂತರ ಟ್ರಾನ್ಸಾಕ್ಷನ್ನಲ್ಲಿ ಮತ್ತು ಗ್ರಾಹಕರಿಗೆ ಏನಾದರೂ ಇದರ ಬಿಸಿ ತಟ್ಟುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.